ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ವಾತಾವರಣದ ವ್ಯತ್ಯಾಸದಿಂದಾಗಿ ಎಲ್ಲರ ಆರೋಗ್ಯನೂ ಸ್ವಲ್ಪ ಏರುಪೇರಾಗಿದೆ ಅನಿಸ್ತಾ ಇದೆ. ನಮ್ಮನೆಯಲ್ಲೂ ಎಲ್ರಿಗೂ ನೆಗಡಿ, ಜ್ವರ, ಕೆಮ್ಮ ಎಲ್ಲ ಶುರುವಾಗಿದೆ. ನನ್ನ ಮಗ ಅಂತೂ 3-4 ದಿವಸದಿಂದ ಒದ್ದಾಡ್ತಾ ಇದ್ದಾನೆ. ಅವನಿಗೆ ಸ್ವಲ್ಪ ಇಮ್ಯುನಿಟಿನೂ ಕಡಿಮೆ ಇರೋದ್ರಿಂದ ಬಂದರೆ ಅಷ್ಟು ಬೇಗ ಕಡಿಮೆ ಆಗಲ್ಲ. ಮಲಗಕ್ಕಾಗ್ತಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಕಷ್ಟಪಡ್ತಾನೇ ಇದ್ದಾನೆ. ನೆಗಡಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ. ಉಸಿರಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ. ಎಲ್ಲರಿಗೂ ಆಗಿದೆ, ನಮ್ಮನೆಯಲ್ಲಿ 3 ಜನರಿಗೂ ನೆಗಡಿ ಆಗಿದೆ. ನನಗೂ ತುಂಬ ಜಾಸ್ತಿ ಆಗಿದೆ. ಇವತ್ತೊಂಚೂರು ಬೆಟರ್ ಇದ್ದೀನಿ ನಾನು. ಹಾಗಾಗಿ ಅವನಿಗೆ ಇಮ್ಯುನಿಟಿ ತುಂಬ ಕಡಿಮೆ ಇರೋದ್ರಿಂದ, ಅವನು ಇಂಜೆಕ್ಷನ್ ತಗೊಳ್ತಾ ಇರೋದ್ರಿಂದ ಅವನಿಗೆ ದಿನ ಕಳೀತಾನೆ ಹಾಗೇನೆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಅವ್ರ ದೇಹದಲ್ಲಿ. ಅದು ಇಂಜೆಕ್ಷನ್ ತಗೊಂಡು 1 ತಿಂಗಳಂತೂ ಅವರು ಪಬ್ಲಿಕ್ ಪ್ಲೇಸ್ಗೆ ಹೋಗೋ ಹಾಗಿಲ್ಲ, ಫಂಕ್ಷನ್ಗಳಿಗೆ ಹೋಗೋ ಹಾಗಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಯಾಕಂದರೆ ತುಂಬ ಇಮ್ಯುನಿಟಿ ಕಡಿಮೆ ಇರುತ್ತೆ, ಬೇಗ ಇನ್ಫೆಕ್ಷನ್ಸ್ ಬರುತ್ತೆ. ಹಾಗಾಗಿ ಅವನ ಇಮ್ಯುನಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡೋಕ್ಕೋಸ್ಕರ ನಾನಿವತ್ತು ನಿಮಗೆ ಒಂದು ತಿಂಡಿ, ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂತಹ ಒಂದು ತಿಂಡಿ ಅಂದರೆ ಡ್ರೈ ಫ್ರೂಟ್ಗಳನ್ನು ಬಳಸಿ ನಿಮಗೆ ಒಂದು ಡ್ರೈ ಫ್ರೂಟ್ ಲಡ್ಡು, ಅಥವಾ ನೀವು ಡ್ರೈ ಫ್ರೂಟ್ ಚಾಕ್ಲೇಟ್ ಅಂತಲೂ ಮಕ್ಕಳಿಗೆ ಹೇಳ್ಬೋದು, ಅಥವಾ ಡ್ರೈ ಫ್ರೂಟ್ ಬಾರ್ ಮಾಡ್ಬೋದು. ಏನು ಬೇಕಾದರೂ ಮಾಡ್ಬೋದು. ಅದನ್ನು ಸಕ್ಕರೆ, ಬೆಲ್ಲ ಏನು ಉಪಯೋಗಿಸದೆ ಬರೀ ಡ್ರೈ ಫ್ರೂಟನ್ನು ಬಳಸಿ ಒಂದು ನ್ಯಾಚುರಲ್ ಸಿಹಿ ಅಂಶವನ್ನು ಅಂದರೆ ಖರ್ಜೂರವನ್ನು ಬಳಸಿ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇವನಿಗೋಸ್ಕರ ನಾನು ಮಾಡಬೇಕಾಗಿದ್ದದನ್ನು, ಅವನ ಇಮ್ಯುನಿಟಿಯನ್ನು ಸ್ವಲ್ಪ ಬೂಸ್ಟ್ ಮಾಡೋದಕ್ಕೆ. ಡ್ರೈ ಫ್ರೂಟಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಹಾಗೆ ಅದರಲ್ಲಿ ಅನೇಕ ವಿಟಮಿನ್ಗಳು, ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ, ಫೈಬರ್ ಅಂದರೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾವ ಏಜ್ ಅವರು, ಮಕ್ಕಳಿಂದ ವಯಸ್ಸಾದವ್ರ ತನಕ ಯಾರು ಬೇಕಾದರೂ ತಿನ್ಬೋದು. ಈವನ್ ಡಯಾಬಿಟಿಸ್ ಇರುವವರು, ಶುಗರ್ ಇರುವವರು ದಿನಕ್ಕೊಂದು ತಿಂದರೆ ಏನೂ ತೊಂದರೆ ಇಲ್ಲ. ಯಾಕಂದರೆ ನಾವು ಅದಕ್ಕೆ ಸಕ್ಕರೆ, ಬೆಲ್ಲ ಹಾಕಿರಲ್ಲ. ಎಲ್ಲ ನ್ಯಾಚುರಲ್ ಆಗಿ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳನ್ನು ಬಳಸಿನೇ ನಾವು ಮಾಡಿರ್ತೀವಿ. ಹಾಗಾಗಿ ಯಾರು ಬೇಕಾದರೂ ಅದನ್ನು ಉಪಯೋಗಿಸ್ಬೋದು. ಎಲ್ಲರಿಗೂ ಒಂಥರ ಎನರ್ಜಿ ಬೂಸ್ಟರ್ ಅದು. ಅಂದರೆ ನಿಮ್ಗೆ ಸುಸ್ತಾದಾಗ ಒಂದು ತಿಂದರೆ ಸಾಕು, ನಿಮಗೆ ಎನರ್ಜಿ ಸಿಗುತ್ತೆ. ಆ ಥರ ನಿಮಗೆ ಅದನ್ನು ನಾನು ಹೇಗೂ ಮಾಡಬೇಕಿತ್ತು, ಇವನಿಗೋಸ್ಕರ ನಾನು ಮಾಡ್ತಾ ಇರ್ತೀನಿ, ಆಗಾಗ ಮಾಡ್ತಿರ್ತೀನಿ. ಅದನ್ನು ತೋರಿಸೋಣ ನಿಮಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಡ್ರೈ ಫ್ರೂಟ್ ಲಡ್ಡು ಮಾಡೋಕ್ಕೆ ಏನೇನು ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಒಣ ಹಣ್ಣುಗಳು ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ದ್ರಾಕ್ಷೆ, ಒಣ ದ್ರಾಕ್ಷೆ ಎಲ್ಲನೂ ನಾನೊಂದು ಅರ್ಧ ಕಪ್ ತಗೊಂಡಿದ್ದೀನಿ. ಒಣ ದ್ರಾಕ್ಷೆ, ಗೋಡಂಬಿ, ಬಾದಾಮಿ, ಆಮೇಲೆ ಇದು ಸೂರ್ಯಕಾಂತಿ ಬೀಜ. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಸೂರ್ಯಕಾಂತಿ ಬೀಜ. ಹಾಗೆ ಇದು ಕೊಬ್ಬರಿ ಪುಡಿ ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಅಂತೀವಲ್ಲ, ಕೊಬ್ಬರಿ ಪುಡಿ. ಹಾಗೆ ಬಿಳಿ ಎಳ್ಳು, ಇದು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ. ಅದು ಇದೆಲ್ಲವನ್ನ ಡ್ರೈ ಫ್ರೂಟನ್ನು ಸಿಹಿ ಮಾಡಿ ಉಂಡೆ ಕಟ್ಟಕ್ಕೆ ಖರ್ಜೂರ. ನಾವಿದಕ್ಕೇನು ಸಕ್ಕರೆ, ಬೆಲ್ಲ ಏನು ಬಳಸಲ್ಲ, ಬೀಜ ತೆಗೆದಿರೋ ಖರ್ಜೂರ. ತುಂಬ ಗಟ್ಟಿ ಇರೋ ಖರ್ಜೂರ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗತ್ತೆ, ಅದನ್ನು ಮೆತ್ತಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸ್ವಲ್ಪ ಮೆತ್ತಗಿನ ಖರ್ಜೂರ ತಗೊಂಡಾಗ ನಮಗೆ ಸುಲಭ ಆಗತ್ತೆ. ಸ್ವಲ್ಪ ತುಪ್ಪ, ಹಾಗೆ ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ನಾನು ಸಕ್ಕರೆ ಜೊತೆ ಪೌಡ್ರ್ ಮಾಡಿ ಇಟ್ಟಿದ್ದಿತ್ತು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ನೀವು ತಾಜಾ ಏಲಕ್ಕಿನ ಆಗಷ್ಟೇ ಪುಡಿ ಮಾಡಿಕೊಂಡು ಬಳಸ್ಬೋದು. ಈಗ ನಾವು ಈ ಎಲ್ಲ ಡ್ರೈ ಫ್ರೂಟ್ಗಳನ್ನು ಹುರ್ಕೋಬೇಕು. ಅಂದರೆ ಮೊದಲು ಹುರ್ಕೊಂಡು ನೀವು ಈ ಬಾದಾಮಿ, ಗೋಡಂಬಿ ಇವುಗಳನ್ನು ಹುರ್ಕೊಂಡು ಪುಡಿ ಮಾಡ್ಬೋದು. ಆದರೆ ನಾನು ಪುಡಿ ಮಾಡಿಕೊಂಡು ಆಮೇಲೆ ಹುರಿತೀನಿ, ನಿಮಗೆ ತೋರಿಸ್ತೀನಿ, ಪುಡಿ ಮಾಡಿ ತೋರಿಸ್ತೀನಿ. ನಾನು ಗೋಡಂಬಿ, ಬಾದಾಮಿ ಸಣ್ಣಗೆ ಕಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುಡಿ ಅಂದರೆ ನಾನು ಮಿಕ್ಸಿನಲ್ಲೆಲ್ಲ ಮಾಡಿಲ್ಲ, ಚಾಕುನಲ್ಲಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದೆಲ್ಲನೂ ಸ್ವಲ್ಪ ಹುರ್ಕೋಬೇಕು. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಹಚ್ಕೊಂಡಿದ್ದೀನಿ. ನಾನು 1.5 ಚಮಚ ತುಪ್ಪ ಹಾಕಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ, ಇದು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ. ಇದನ್ನು ಹಾಕಿ ಹುರ್ಕೋತಾ ಇದ್ದೀನಿ. ನೀವು ಎಲ್ಲನೂ ಜೊತೆಲಿ ಹಾಕಿ ಹುರಿಬೋದು, ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಹುರಿಬೇಕು. ನಾನು ಇದ್ರ ಜೊತೆ ಇದು ಹಾಕ್ಬಿಡ್ತೀನಿ, ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜನೂ ಹಾಕ್ತಾ ಇದ್ದೀನಿ.
ಇಷ್ಟು ಹಾಕಿ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಹುರ್ಕೋಬೇಕು. ಇಷ್ಟು ಕೆಂಪಾಯಿತು, ಕ್ರಿಸ್ಪಿ ಆಯಿತು, ಸಾಕು. ಇದನ್ನು ನಾನು ಒಂದು ಬೌಲಿಗೆ ತೆಕ್ಕೋತೀನಿ. ಈಗ ನಾನು ಒಣ ದ್ರಾಕ್ಷಿ ಹಾಕ್ಕೊಂಡು ಹುರಿತಾ ಇದ್ದೀನಿ. ದ್ರಾಕ್ಷಿ ಜೊತೆ ಎಳ್ಳು ಹಾಕ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಎಳ್ಳು ಬೇಕಾದರೆ ಒಂದು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸು ಹಾಕ್ಕೋಬೋದು, ಗಸಗಸೆ ಹಾಕ್ಕೋಬೋದು. ಅದೆಲ್ಲ ಆಪ್ಷನಲ್, ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೇಕು. ನನ್ನ ಹತ್ರ ಗಸಗಸೆ ಸ್ವಲ್ಪ ಇದೆ ಅಷ್ಟೇ, ಖಾಲಿ ಆಗಿದೆ, ಅದಕ್ಕೋಸ್ಕರ ನಾನು ಹಾಕಿಲ್ಲ ಇವತ್ತು. ಇದೆಲ್ಲ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಇದ್ರ ಜೊತೆ ನೀವು ಡೆಸಿಕೇಟೆಡ್ ಕೋಕೋನಟ್, ನಾನು ಅದನ್ನು ಹಾಕ್ತಾ ಇದ್ದೀನಿ, ಡೆಸಿಕೇಟೆಡ್ ಕೋಕೋನಟ್ ಹಾಕ್ತಾ ಇದ್ದೀನಿ. ಒಂಚೂರು ಬೆಚ್ಚಗಾದ್ರೆ ಆಯ್ತಷ್ಟೇ. ಅದೆಲ್ಲ ಇದು ಇಷ್ಟು ಬಿಸಿ ಆದರೆ ಸಾಕು. ಕೊಬ್ಬರಿ ಎಲ್ಲ ಬಿಸಿ ಆಯಿತು. ಈಗ ನಾನೆಲ್ಲ ಬೌಲಿಗೆ ಹಾಕ್ಕೊಂಡು ಎಲ್ಲ ತಣ್ಣಗಾಗಕ್ಕೆ ಬಿಡಬೇಕು. ನಿಮಗೆ ಈ ಮೊದಲು ಹುರ್ಕೊಂಡಿದ್ದೀವಲ್ಲ ನಾವು ಬಾದಾಮಿ, ಪಂಪ್ಕಿನ್ ಸೀಡ್ಸು, ಇದೆಲ್ಲ ಇನ್ನೂ ಪುಡಿ ಆಗಬೇಕು ಅಂತಿದ್ರೆ ನೀವು ಒಂದು ರೌಂಡ್ ಮಿಕ್ಸಿನಲ್ಲಿ ಜಸ್ಟ್ ಒಂದು ಬ್ಲೆಂಡ್ ಒಂದು ಪಲ್ಸ್ ಕುರ್ರ ಅಂತ ಮಾಡಿಬಿಟ್ಟು ನೀವು ಮಿಕ್ಸಿನ ಆಫ್ ಮಾಡಿಬಿಡ್ಬೋದು. ಉಂಡೆ ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅನ್ನೋದಾದರೆ ಆ ಥರನೂ ಮಾಡ್ಕೋಬೋದು. ಇದೆಲ್ಲ ತಣ್ಣಗಾದ್ಮೇಲೆ ನೀವು ಖರ್ಜೂರನ್ನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗ್ಯಾಸ್ ಮೇಲೆ ಬಿಸಿ ಮಾಡಿಕೊಂಡಾಗ ನಿಮಗೆ ಆ ಮೆತ್ತಗಿನ ಖರ್ಜೂರ ಬರುತ್ತೆ. ಅದಾದರೆ ಹಾಗೆ ಮೆತ್ತಗಾಗ್ಬಿಡತ್ತೆ. ನೀವು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಕಲಿಸ್ಬಿಡ್ಬೋದು. ಬಟ್ ಇದು ಸ್ವಲ್ಪ ಗಟ್ಟಿ ಇರೋದಕ್ಕೆ ನಾನು ಮಿಕ್ಸಿನಲ್ಲಿ ಇದನ್ನು ಒಂದು ಸುತ್ತು ಗ್ರೈಂಡ್ ಮಾಡ್ತೀನಿ. ಅದು ಮೆತ್ತಗಾದ್ಮೇಲೆ ಇದನ್ನು ಎಲ್ಲ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಇದನ್ನು ಸುಮ್ಮನೆ ಅದಕ್ಕೆ ಆ್ಯಡ್ ಮಾಡಿ ಕಲಸಿದ್ರಾಯ್ತು. ಬಿಸಿ ಇದೆ, ಸ್ವಲ್ಪ ಆರ್ಲಿ. ಅಷ್ಟರಲ್ಲಿ ಬೇಕಾದ್ರೆ ನಾವು ಖರ್ಜೂರ ಬ್ಲೆಂಡ್ ಮಾಡ್ಕೊಳ್ಳೋಣ. ಖರ್ಜೂರನ್ನ ಮಿಕ್ಸಿಗೆ ಹಾಕಿ ಮೆತ್ತಗೆ ಮಾಡ್ಕೊಳ್ಳೋಣ, ಅಂದರೆ ಒಂದು ಉಂಡೆ ಥರ ಅದು ಸಾಫ್ಟ್ ಆಗಬೇಕು ಮಾಡ್ಕೊಳ್ಳೋಣ. ಖರ್ಜೂರ ನಾನು ಮಿಕ್ಸಿಗೆ ಹಾಕ್ಕೊಂಡು, ನಿಮಗೆ ನ್ಯಾಚುರಲ್ ಸಿಹಿ ಅಂಶ ಬರೋದು ಬರೀ ಖರ್ಜೂರ ಹಾಗೂ ಒಣ ದ್ರಾಕ್ಷಿಯಿಂದ. ಒಣ ದ್ರಾಕ್ಷಿ ಇದರಲ್ಲಿ ನಾವು ಹಾಕಿದ್ದೀವಿ, ಖರ್ಜೂರದಿಂದಲೇ ಬರೋದು. ಅದಕ್ಕಾಗಿ ಖರ್ಜೂರ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಅದರಿಂದ ಏನು, ಅದು ಒಣ ಹಣ್ಣುಗಳೇ ಅಲ್ವಾ, ಏನು ತೊಂದರೆ ಇಲ್ಲ. ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಾರಿನಂಶನೂ ತುಂಬ ಇರುತ್ತೆ. ಮತ್ತು ಪ್ರಕೃತಿದತ್ತವಾದ ಸಿಹಿ ಆಗಿರೋದಕ್ಕೆ ಬೆಲ್ಲ ಸಕ್ಕರೆಗಳಿಗಿಂತ ಒಳ್ಳೆಯದು. ಸೊ ಇದನ್ನೊಂಚೂರು ಗ್ರೈಂಡ್ ಮಾಡಿಬಿಡ್ತೀನಿ. ಖರ್ಜೂರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಂಟಲ್ವಾ ಖರ್ಜೂರ, ಮಿಕ್ಸಿ ಜಾರಿಗೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಕ್ಲೀನಾಗಿ ಒಂದು ಸ್ಪೂನಿನ ಸಹಾಯದಿಂದ ತೆಗೀರಿ. ನಿಮ್ಗೆ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಗ್ಯಾಸ್ ಮೇಲೆ ಹುರ್ಕೋಬೋದು. ಬಟ್ ಡ್ರೈ ಫ್ರೂಟ್ ಎಲ್ಲ ಹುರ್ಕೊಂಡಿದ್ದೀವಲ್ಲ, ನಾನು ಹುರಿಯೋಕ್ಕೆ ಹೋಗಲ್ಲ, ಯಾಕಂದರೆ ಖಾಲಿ ಆಗಿಬಿಡತ್ತೆ ಒಂದು 3-4 ದಿವಸದಲ್ಲಿ. ಖರ್ಜೂರನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಉಂಡೆ ಕಟ್ಟಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ತುಪ್ಪ ಮನೆಯಲ್ಲೇ ಮಾಡಿರೋ ತುಪ್ಪ ಆಗಿರೋದಕ್ಕೆ ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು. ನಾವೇನು ತುಂಬ ತುಪ್ಪ ಬಳಸೇ ಇಲ್ಲ. ಅಲ್ಲೊಂದು ಚಮಚ ಹುರಿಯೋಕ್ಕೆ, ಡ್ರೈ ಫ್ರೂಟ್ ಹುರಿಯೋಕ್ಕೆ 1 ಚಮಚ ಬಳಸಿದ್ದೀವಿ. ಇಲ್ಲಿ 2 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಅಂಟು ಬಂತಿದ್ದು. ಖರ್ಜೂರನ್ನ ನಾವು ಚೆನ್ನಾಗಿ ಹಾಕಿ ಕಲಸಿದ್ವಿ. 2 ಚಮಚ ತುಪ್ಪ ಹಾಕ್ಕೊಂಡು ಕಲಸಿದಾಗ ಚೆನ್ನಾಗಿ ಬಂತು. ಇನ್ನು ಉಂಡೆ ಮಾಡ್ಕೊಳ್ಳೋಣ. ತಗೋ ಮಾಡು, ಗಟ್ಟಿ ಟೈಟಾಗಿ ಉಂಡೆ ಮಾಡಿ. ನಂಗೆ ಕೊಡು. ಹಾಂ, ಸುಶಾಂತ್ ಇಷ್ಟು ಮಾಡಿದ್ದಾನೆ, ಇದು ತಗೊಂಡು ಮಾಡು. ನೆಕ್ಸ್ಟ್ ತಗೋ, ಚಂದ ಮಾಡಿ ಪ್ರೆಸ್ ಮಾಡು. ಮಾಡಿ ರೌಂಡ್ ಮಾಡು, ರೌಂಡ್ ಮಾಡು, ಬರುತ್ತೆ. ರೌಂಡ್ ಈ ಥರ ಉಂಡೆಗಳು ಮಾಡಿಟ್ರೆ ನಿಮಗೆ ಚಾಕ್ಲೇಟು, ಬಿಸ್ಕಿಟು ಇದೆಲ್ಲ ತಿನ್ನೋದಕ್ಕಿಂತ ಈ ಥರದ್ದು ಒಂದೊಂದು ಕೊಟ್ಟರೆ ಮಕ್ಕಳಿಗೂ ಒಳ್ಳೆಯದು, ದೊಡ್ಡವರಿಗೂ ಒಳ್ಳೆಯದು. ಮಾಡಿ ಉಂಡೆ ಮಾಡ್ತಿದ್ದಾನೆ ಕರೆಕ್ಟಾಗಿ. ರೌಂಡ್ ಮಾಡಿ. ಹೇಗೆ ರೌಂಡ್ ಮಾಡು, ಕರೆಕ್ಟಾಗಿ ರೌಂಡ್.
ನೋಡಿ, ನಾವು 2 ಚಮಚ ತುಪ್ಪ ಹಾಕಿದೀವಿ. ಎಷ್ಟು ಚೆನ್ನಾಗಿ ಅದು ತುಪ್ಪ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಅರೆ ಕೊಡು ಸುಶಾಂತ್, ಸುಶಾಂತ್ ಮಾಡಿರೋ ಉಂಡೆ ಎಷ್ಟು ಚೆನ್ನಾಗಿದೆ ಅಲ್ಲ? ಸುಶಾಂತ್ ಮಾಡಿರೋ ಉಂಡೆ ಚೆನ್ನಾಗಿದೆ ಅಲ್ಲ? ಬೆಲ್ಲ ಬೇಡ, ಸಕ್ಕರೆ ಬೇಡ, ಯಾವ ಆರ್ಟಿಫಿಷಿಯಲ್ ಸಿಹಿ ಅಂಶನೂ ನಾವು ಹಾಕಲ್ಲ. ಅದಕ್ಕೆ ಎಲ್ಲನೂ ಆರೋಗ್ಯಕ್ಕೆ ತುಂಬ ಸಹಾಯ ಆಗುವಂತಹದ್ದೇ ಇರೋದು. ಹಾಗಾಗಿ ಯಾವ ವಯಸ್ಸಿನ ಮಿತಿ ಇಲ್ಲ, ಯಾರು ಬೇಕಾದ್ರೂ ತಿನ್ಕೋಬಹುದು. ನಿಮಗೆ ಆರೋಗ್ಯದಲ್ಲಿ ತೊಂದರೆ ಇರುವವರು ಅವ್ರಿಗೆಲ್ಲ ಇದು ತುಂಬ ಒಳ್ಳೇದು, ಯಾಕಂದ್ರೆ ಎನರ್ಜಿ ಸಿಗತ್ತೆ. ಹಾಗಾಗಿ ನೀವು ಈ ತರ ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ನಾನು ಆಗಾಗ ಕೊಡ್ತಾ ಇರ್ತೀನಿ, ಯಾಕಂದ್ರೆ ಅವನಿಗೆ ಇಮ್ಯುನಿಟಿ ಇಲ್ಲದೆ ಇರೋ ಕಾರಣ. ಒಂದೊಂದ್ಸಲ ಒಂದೊಂದ್ ತರ ಡ್ರೈ ಫ್ರೂಟ್ಗಳು ಎಲ್ಲ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಏನೇನ್ ಡ್ರೈ ಫ್ರೂಟ್ ಇದೆ ಅದೆಲ್ಲ ಹಾಕಿ ಮಾಡ್ತೀನಿ. ಈ ತರ ಚಾಕ್ಲೇಟ್ ಮೌಲ್ಡ್ ಇದ್ರೆ ನಿಮ್ಮ ಹತ್ರ ಇದರಲ್ಲೂ ಮಾಡಿ. ಬೇರೆ ಬೇರೆ ತರಹ ಆಕಾರಗಳಲ್ಲಿ ಸಿಗತ್ತೆ ಚಾಕ್ಲೇಟ್ ಮೌಲ್ಡ್. ಆ ತರ ಮೌಲ್ಡ್ ಇದ್ರೆ, ಇದು ಒಂದೇ ತರ ಇದೆ ನನ್ನ ಹತ್ರ, ನೀವು ಈ ತರ ಮಾಡಿ ಅದರಲ್ಲಿ ಮಾಡಿದಾಗ ಡಿಫರೆಂಟ್ ಶೇಪ್ ಅಲ್ಲಿ ಇದ್ರೆ ನಿಮ್ಗೆ ತಿನ್ನಕ್ಕೂ ಮಕ್ಕಳಿಗೆ ಖುಷಿ ಪಡ್ತಾರೆ. ಮಕ್ಕಳು ಈ ತರ ಮಾಡಿ ತೆಗೆದಾಗ ನಿಮ್ಗೆ ಚೆನ್ನಾಗಿ ಬರುತ್ತೆ. ಈ ತರ ಶೇಪ್ ಅಲ್ಲಿ ಮಾಡಿದಾಗ ನಿಮ್ಗೆ ತೆಗೆದು ತೋರಿಸ್ತೀನಿ ಅದನ್ನ. ನೋಡಿ, ಈ ತರ ಹಾರ್ಟ್ ಶೇಪು ಇಲ್ಲ ರೌಂಡ್ ಶೇಪು, ನಿಮ್ಮ ಹತ್ರ ಯಾವ್ಯಾವ ಶೇಪಲ್ಲಿ ಇರುತ್ತೆ ನೋಡಿ. ಬೇರೆ ಬೇರೆ ಆಕಾರದಲ್ಲಿ ಇದ್ದಾಗ ನೀವು ಆ ಥರನೂ ಮಾಡ್ಬೋದು. ಇಲ್ಲ ನೀವು ಇದೆಲ್ಲವನ್ನ ಒಂದು ತಟ್ಟೆಗೆ ಹಾಕಿ ಬಾರ್ ತರ ಕಟ್ ಮಾಡ್ಬೋದು. ಇದು ನೋಡಿ 3 ಹಾರ್ಟ್ ಶೇಪ್ ತರ. ಶೇಪ್ ಅಂದ್ರೆ ಅಷ್ಟು ಚಿಕ್ಕದಾಗಿರೋದಕ್ಕೆ ಆ ಶೇಪ್ಗಳೆಲ್ಲ ಸ್ವಲ್ಪ ಏನು ಹೃದಯದ ಶೇಪ್ ಎಲ್ಲ ಸ್ವಲ್ಪ ಚಿಕ್ಕದು. ಚಾಕ್ಲೇಟಿಗೆ ಪರವಾಗಿಲ್ಲ, ಇದಕ್ಕೆ ಅಷ್ಟು ಚೆನ್ನಾಗಿ ಶೇಪ್ ಕೂತ್ಕೊಳ್ಳಲ್ಲ. ಬಟ್ ಆ ಥರ ಬೇರೆ ಶೇಪು ಸಿಗತ್ತೆ ನಿಮಗೆ, ತುಂಬ ಡಿಫರೆಂಟ್ ವೆರೈಟಿನಲ್ಲಿ ಶೇಪ್ ಸಿಗತ್ತೆ. ಅದನ್ನು ತಗೊಂಡು ಮಾಡ್ಬೋದು. ಇಲ್ಲ ಇದನ್ನ ನೀವು ಪ್ಲೇಟ್ಗೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನ ಬಾರ್ ತರ ಕಟ್ ಮಾಡಿನೂ ಉಪಯೋಗಿಸ್ಕೋಬಹುದು. ನಿಮಗೆ ಯಾವ್ಯಾವುದು ಇಷ್ಟ ಆಯಾ ಶೇಪಲ್ಲಿ ನೀವು ಮಾಡ್ಕೋಬಹುದು. ಆದ್ರೆ ಎಲ್ಲನೂ ಬೆನಿಫಿಟ್ ಆರೋಗ್ಯಕ್ಕೆ ಒಂದೇನೆ. ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಆ ತರ ಮಾಡ್ಬೋದು. ನಾವ್ ಇದನ್ನ ಕೊಬ್ಬರಿ ಡೆಸಿಕೇಟೆಡ್ ಕೋಕೋನಟ್ ಅಲ್ಲಿ ಉರುಳಿಸ್ಕೋಬಹುದು, ಆಗ್ಲೂ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ. ಅದು ಮಾಡ್ಬೋದು. ಈ ತರ ನಿಮ್ಗೆ ಹೇಗ್ ಬೇಕು ಆ ತರ ಶೇಪ್ಗಳಲ್ಲಿ ಆ ತರ ವಿಧ ವಿಧವಾಗಿ ನಾವು ಮಾಡ್ಕೋಬಹುದು. ನೋಡಿ, ಇಷ್ಟು ಡ್ರೈ ಫ್ರೂಟ್ ಲಡ್ಡು, ಆರೋಗ್ಯಕರ ಡ್ರೈ ಫ್ರೂಟ್ ಲಡ್ಡು ರೆಡಿಯಾಗಿದೆ. ಆದ್ಮೇಲೆ ನೋಡಿ, ಡ್ರೈ ಫ್ರೂಟ್ ಲಡ್ಡು ರೆಡಿಯಾಗಿದೆ. ಆರೋಗ್ಯಕರ, ರುಚಿಕರ, ಮಾಡೋಕ್ಕೂ ತುಂಬ ಸುಲಭ. ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರಿಗೆ ಯಾರು ಬೇಕಾದ್ರೂ ತಿನ್ಬೋದು. ಬೇರೆ ಅಷ್ಟು ಆರೋಗ್ಯಕರ, ನಿಮಗೆ ದೇಹಕ್ಕೆ ತುಂಬ ಎನರ್ಜಿ ಸಿಗುತ್ತೆ. ಒಂದು ಉಂಡೆ ತಿಂದರೆ ಸಾಕು, ಎನರ್ಜಿ ಸಿಗುತ್ತೆ. ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ. ಈ ಬದಲಾಗ್ತಾ ಇರೋ ವಾತಾವರಣದಲ್ಲಿ ನಮ್ಮ ಇಮ್ಯುನಿಟಿಗಳು ಕಡಿಮೆ ಆಗ್ತಾ ಬಂದು ಏನಾದ್ರೂ ಒಂದು ಕಾಯಿಲೆಗಳು, ವೈರಸ್ ಅಟ್ಯಾಕು ಅದೆಲ್ಲ ಆಗ್ತಾ ಇರುತ್ತೆ. ಅದೆಲ್ಲವನ್ನ ತಡೆಗಟ್ಟಕ್ಕೆ ಇದು ತುಂಬಾ ಒಳ್ಳೆಯ ಒಂದು ಉಪಾಯ. ಈ ಒಣ ಹಣ್ಣುಗಳ ಒಂದು ಉಂಡೆ, ಡ್ರೈ ಫ್ರೂಟ್ ಲಡ್ಡು ನೀವು ಮನೇಲಿ ಖಂಡಿತ ಮಾಡ್ಕೊಳ್ಳಿ. ಎಲ್ಲರ ಆರೋಗ್ಯನ ಹೆಚ್ಚು ಮಾಡ್ಕೋಬಹುದು, ಅಂದ್ರೆ ವೃದ್ಧಿಸ್ಕೋಬಹುದು. ತೊಂದರೆ ಬಂದ್ರೂ ಅದನ್ನ ಬೇಗ ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ಎಲ್ಲ ಮಾಡಿಕೊಂಡು ತಿಂದು ಹೇಗಾಗತ್ತೆ ಅಂತ ಹೇಳಿ, ತುಂಬಾ ಸುಲಭದ ಒಂದು ಸಿಹಿ ತಿಂಡಿ. ಸಕ್ಕರೆ ಬೇಡ, ಬೆಲ್ಲ ಬೇಡ, ಬರೀ ಒಂದು 2-3 ಚಮಚ ತುಪ್ಪ ಇದ್ರೆ ಆಗೋಗತ್ತೆ. ಮಾಡಿಕೊಂಡು ಎಲ್ಲರೂ ತಿಂದು ಮಕ್ಕಳಿಂದ ಮುದುಕರ ತನಕ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.